ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತಿನ ದಿನ ನಮಗಾಗಲೇ ಒಂದು ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ. ತರುಣ್ ಸ್ಟುಡಿಯೋದಿಂದ ಅವರು ನಿರ್ಮಾಣವಾದ ಒಂದು ಸುಮಂತ್ರ ಅಂತ ಸಿನಿಮಾ, ಕನ್ನಡದ ಸಿನಿಮಾ. ಇದಕ್ಕೆ ಥಿಯೇಟ್ರ್ಗಳ ಕೊರತೆ ಇದೆ, ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು. ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಾಗಿ ನಮ್ಮ ಟೀಮೆಲ್ಲನೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾಯಿದ್ದಾರೆ. ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವೇನೂ ಒಂದು ಇದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವು ಕಟ್ಟುಪಾಡುಗಳು ನಮ್ಮಲ್ಲಿ ಇದೆ. ಕೆಲವು ಏನಾಗಿದೆ ಅಂದರೆ ನಾವು ಏನೇ ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೆ ನಾವು ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ, ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ CCಯಲ್ಲಿ ಕೇಸ್ ಹಾಕಿದ್ದಾರೆ. ಈಗಲೇ ಆಲ್ರೆಡಿ 1.5 ಕೋಟಿವರೆಗೂ ಖರ್ಚು ಮಾಡ್ತಾಯಿದ್ವಿ, ಇನ್ನೂ ಬಗೆಹರಿದಿಲ್ಲ. ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಮೊದಲಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು, ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ. ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರಿಗೂ ಅಷ್ಟೇ, ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಥಿಯೇಟ್ರ್ ಅವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ತರುಣ್ ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ, ಅವ್ರಿಗೆ ಏನು ಥಿಯೇಟ್ರ್ಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ, ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾಯಿದ್ದೀನಿ, ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಅದನ್ನೇ ಆಗ್ತಾಯಿದ್ವಿ. ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ಹಿಂದಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ನಾವು. ಅದು ಇದು ಅವ್ರಿಗೆ ತಕ್ಕಾಗಿ ಏನೋ ಅವರು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ. ನಾವು ತರುಣ್ಗೆ ಅದೇ ಹೇಳಿದ್ವಿ, ನಾವು ಈ ಥರ ಹೆಲ್ಪ್ಲೈಸ್ ಆಗಿದ್ದೀವಪ್ಪ, ನಾವು ಏನು ಮಾಡಬೇಕು, ನೀವು ಲೆಟ್ರ್ ಕೊಟ್ಟಿದ್ದೀರಿ, ನಾವು ಸ್ಪಂದಿಸೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ. ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡ್ಕೊಂಡಿದ್ವಿ. ಹೇಳಿ ಸರ್, ಒಬ್ಬೊಬ್ಬರು ಕೇಳಿ ಸರ್. ಮೊದಲನೇ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಾವು ಹೆಲ್ಪ್ಲೆಸ್ ಆಗಿದೆ. ಕನ್ನಡ ಚಿತ್ರಗಳಿಗೆ ಚೇಂಬರ್ ಸಪೋರ್ಟ್ ಮಾಡ್ತಿಲ್ಲ, ನಾವು ಹೆಲ್ಪ್ಲೆಸ್ ಆಗ್ತಿಲ್ಲ ಅಂದ್ರೆ ಕನ್ನಡ ಚಿತ್ರದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರನ ನಿರ್ಮಾಣ ಮಾಡಬೇಕು ಎಲ್ಲರೂ ಬೇರೆ ತಮ್ಮದು ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಯಾಕೆ ಯಾವ ರೀತಿ ನಾವು ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು? ಇವಾಗ ಹೇಳಿದ್ರಲ್ಲ ಸರ್, ಹೆಲ್ಪ್ಲೆಸ್ ಆಗಿದೆ. ನಾವು ಹೆಲ್ಪ್ಲೆಸ್ ಆಗಿದ್ರೆ ಯಾರಿಗೆ ನಾವು ಒಂದು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಯಾವುದೇ ಥಿಯೇಟ್ರ್ ಓನರ್ಗಾಗ್ಬೋದು, ನಮ್ಮ ನಿರ್ಮಾಪಕರಿಗಾಗ್ಬೋದು, ನೀವು ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡೋಂಗಿಲ್ಲ. ಇವತ್ತಿನ ದಿನ ಅದನ್ನೇ ಹೇಳಕ್ಕೆ ಬಂದೆ ಸರ್. ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋಂಗಿಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ. ಇದನ್ನು ಖಂಡಿತವಾಗಿ ಹೇಳ್ತಾ ಇದ್ವಿ. ನಮ್ಮ ಮೇಲೆ ಒಂದು CC ಅಂತ ಒಂದು ಇದೆ. ಅಂದ್ರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದೆ ಅಂದ್ರು ನಾವು ಹೆಲ್ಪ್ಲೆಸ್ ಆಗಿದ್ದೀವಿ, ನಮ್ಮ ಮೇಲೆ CC ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾಗಿದ್ರೆ ಏನ್ ಸಪೋರ್ಟ್ ಮಾಡ್ಬೇಕು ಸರ್? ಹೊಸೊಬ್ರು ಸಿನಿಮಾ ಬಂದಾಗ ಥಿಯೇಟರ್ಗಳ ಸಮಸ್ಯೆನ ನಾವು ನೋಡಿದ್ವಿ. ಸ್ಟಾರ್ ಒಬ್ರು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಗ್ತಿಲ್ಲ ಅಂತಂದ್ರೆ ಹಂಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲೋ ಹೋರಾಟ ಮಾಡಬೇಕು ಸರ್, ಇಲ್ಲೇ ಮಾಡಬೇಕು. ಆದರೆ ನಾವು ಏನು ಮಾಡಬೇಕು ಅನ್ನೋದು ತಾವು ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ. ಏನು ಮಾಡೋಕ್ಕೆ ಸಾಧ್ಯ ಇದೆ?